ನನ್ನ ವಯಸ್ಸು ಹೆಚ್ಚು ಕಮ್ಮಿ 45. ನಾನು ಹುಟ್ಟಿದಾಗ ಪ್ರಾರಂಭ ಆಗಿರ್ತಕ್ಕಂಥ ಶರಣ ಕಮ್ಮಟ, ಅಲ್ಲಿಂದ ಇಲ್ಲಿ ತನಕ ಒಂದೂ ಶರಣ ಕಮ್ಮಟ ನಮ್ಮ ತಂದೆ ತಾಯಂದಿರು ಮಿಸ್ ಮಾಡಿಲ್ಲ, ನಮ್ಮನ್ನು ಮಿಸ್ ಮಾಡಿಕೊಟ್ಟಿಲ್ಲ. ನಾನು LKG ಇಂದ PUC ವರೆಗೆ ಮ್ಯಾಥ್ಸ್ ಒಂದರಲ್ಲೇ ಟಾಪ್. ಅದಕ್ಕೆ ಮೂಲ ಕಾರಣ ಅಂತಂದರೆ ನವೋದಯ ಕೋಚಿಂಗ್. ಆ ಮ್ಯಾಥ್ಸ್ನಲ್ಲಿರ್ತಕ್ಕಂಥ ಆಸಕ್ತಿ ನನ್ನನ್ನು ಈ ಉದ್ಯಮ ಕ್ಷೇತ್ರಕ್ಕೆ ಬರುವಂತೆ ಅಟ್ರ್ಯಾಕ್ಟ್ ಮಾಡ್ತು. ಎಲ್ಲ ಕ್ಲಾಸ್ಗಳಲ್ಲಿ ಮ್ಯಾಥ್ಸ್ನಲ್ಲಿ ಟಾಪ್ ಇದ್ದದಕ್ಕಾಗಿ ನಾನು PUC 2-3 ಪೇಪರ್ ಹೋಗಿದ್ದು. ಅವಾಗ ಏನು ಅನ್ನಿಸ್ತು ಅಂದರೆ, ಯಾರ್ದೋ ಒತ್ತಡಕ್ಕೆ ಮಣಿದು ಅವಕಾಶಗಳು ಭಾಳವ ಅಂಥೇಳಿ ಸೈನ್ಸ್ ಮಾಡಿರಿ ಅಂತ ಹೇಳಿದ್ರು ಎಲ್ಲ ಮಕ್ಕಳಿಗೆ. ಯಾವಾಗಲೂ ನಾವು ಒಳ್ಳೆಯ ಅವಕಾಶಗಳನ್ನು ತೋರಿಸ್ಬೇಕು, ಆದರೆ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಮನಗಂಡು ಅವರ ಆಸಕ್ತಿಗೆ ತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯವ್ರ ಸಾಧನೆ ಮಾಡ್ಬೋದು. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸಂಬಳ 2,000 ಯಾವುದಕ್ಕೂ ಸಾಲ್ತಾ ಇರಲಿಲ್ಲ. ಖಾಸಗಿ ಶಾಲಾ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ನನ್ನ ಭವಿಷ್ಯವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಆತ್ಮೇರೆ ನಮಸ್ಕಾರ. ಶರಣಾರ್ಥಿ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬಹಳ ದೊಡ್ಡ ಆಸೆ ಅಂದರೆ, ನಾನು ಹಣ ಗಳಿಸ್ಬೇಕು, ಶ್ರೀಮಂತನಾಗಬೇಕು ಅನ್ನೋದು. ಆದರೆ ರಾಜಮಾರ್ಗದಲ್ಲಿ ಹಣ ಗಳಿಸೋದು ಬಹಳ ಕಷ್ಟ ಅಂತ ಅನಿಸಿದ್ರಿಂದ ಮನುಷ್ಯ ವಾಮ ಮಾರ್ಗ ಹಿಡಿತಾನೆ. ಆದರೆ ಬಹಳಷ್ಟು ಯಶಸ್ವಿ ಪುರುಷರು ರಾಜಮಾರ್ಗದಲ್ಲಿ ಹಣ ಗಳಿಸಿರ್ತಾರೆ. ಪ್ರತಿಯೊಬ್ಬರಿಗೂ ಹಣದ್ದೇ ಒಂದು ದೊಡ್ಡ ಹುಚ್ಚಿರ್ತದೆ, ಯಾಕಂದರೆ ಮನುಷ್ಯನಿಗೆ ಅದು ದೊಡ್ಡ ಕೊರತೆ ಮತ್ತು ಕೊರಗು. ಈ ಹಿನ್ನೆಲೆಯಲ್ಲಿ ವಚನ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಅಲ್ಲಮಪ್ರಭು ನಾವದಗೆರೆ ಅವರು ತಮ್ಮ ಇಡೀ ಸುಮಾರು 15 ವರ್ಷದ ಬದುಕಿನುದ್ದಕ್ಕೂ ರಾಜಮಾರ್ಗದಲ್ಲಿ ಹಣ ಗಳಿಸುವ ಮತ್ತು ರಾಜಮಾರ್ಗದಲ್ಲಿ ಹಣ ಗಳಿಸಿ ಇತರರಿಗೆ ನೆರವಾಗುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡರು. ಆರಂಭದಲ್ಲಿ ಅದು ವಚನ ಟ್ರೇಡಿಂಗ್ ಸೊಲ್ಯೂಷನ್ಸ್ ಮೂಲಕ ಕಮೋಡಿಟಿ ಟ್ರೇಡಿಂಗ್ ಎಕ್ಸ್ಪರಿಮೆಂಟ್ ಮಾಡಿ ನೋಡಿದರು. ಅದಾದಮೇಲೆ ಉದ್ಯಮದ ಬೇರೆ ಬೇರೆ ಆಯಾಮಗಳಿಗೆ ಬಂದರು. ಈಗ ಭಾಳ ಚಾಲ್ತಿಯಲ್ಲಿರುವಂಥ ರಿಯಲ್ ಎಸ್ಟೇಟ್ ಮೂಲಕ ಹೇಗೆ ಹಣ ಗಳಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟರು. ಹಾಗೆ ಒಬ್ಬ ವ್ಯಕ್ತಿ ತನ್ನ ಜರ್ನಿಯಲ್ಲಿ ಏನೇನು ಸಾಧನೆಗಳನ್ನು ಮಾಡಬಹುದು, ಅದು ಹೇಗೆ ಸಾಧ್ಯ ಆಯಿತು, ಅದಕ್ಕೆ ಅವರು ಬೆಳೆದು ಬಂದ ಪರಿಸರ ಕಾರಣನೋ ಶ್ರಮನೋ, ಹೌ ಹಿ ಕ್ಯಾನ್ ಬಿ ರೋಲ್ ಮಾಡೆಲ್ ಟು ಅದರ್ಸ್ ಅನ್ನುವಂಥದ್ದನ್ನು ನಾವು ಅವರ ಮಾತುಗಳೊಂದಿಗೆ ಚರ್ಚೆ ಮಾಡ್ತಾ ಅರ್ಥ ಮಾಡ್ಕೊಳ್ಳೋಣ. ನಾನು ಈ ಸಂವಾದಕ್ಕೆ ವಚನ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಲ್ಲಮಪ್ರಭು ನಾವದಗೆರೆ ಅವರನ್ನು ಸ್ವಾಗತಿಸ್ತೇನೆ. ಶರಣಾರ್ಥಿ ಸರ್. ಅಲ್ಲಮಪ್ರಭು ಅವರೇ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹಣ ಮನುಷ್ಯನಿಗೆ ಭಾಳ ಮುಖ್ಯ. ಕರೆ, ಹಣ ಗಳಿಸ್ಲಿಕ್ಕೆ ಭಾಳ ದೊಡ್ಡ ಉನ್ನತವಾದ ಪದವಿ ಇರಬೇಕು, ವಿದ್ಯೆ ಇರಬೇಕು, ಅಷ್ಟು ಸ್ಥಾನಮಾನ ಇರಬೇಕು ಅಂತ ಹೇಳ್ತಾರೆ. ಆದರೆ ಸಾಮಾನ್ಯರು ಕೂಡ ಹಾಗೆ ಹಣವನ್ನು ಗಳಿಸ್ಬೋದು, ಹಣ ಗಳಿಸುವ ಮಾರ್ಗವನ್ನು ತಿಳಿಸ್ಬೋದು ಅನ್ನೋದನ್ನು ನೀವು ನಿಮ್ಮ ವ್ಯಾಪಾರೋದ್ಯಮದ ಮೂಲಕ ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಬಾಲ್ಯ ಹೇಗಿತ್ತು, ಬಾಲ್ಯದ ಪ್ರಭಾವ ಹೇಗಿತ್ತು, ಯಾಕೆ ನಿಮಗೆ ಈ ಉದ್ಯಮಕ್ಕೆ ಬರಬೇಕಂತ ಆಸಕ್ತಿ ಬಂತು, ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಏನೇನು ಅನುಭವಗಳನ್ನು ಕಂಡ್ರಿ ಅನ್ನೋದನ್ನು ಹೇಳಿದರೆ ಇತರರಿಗೆ ಅದು ಖಂಡಿತ ಪ್ರೇರಣೆ ಆಗ್ತದೆ. ಸರಿ ಸರ್, ಧನ್ಯವಾದಗಳು. ನಾನು ಹೆಸರು ಅಲ್ಲಮಪ್ರಭು, ಆದರೆ ಆ ಹೆಸರು ಬರ್ಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಶರಣ ಸಂಸ್ಕೃತಿ. ಅದಕ್ಕೆ ನಮ್ಮ ಹಿರಿಯರು ತಂದೆ ತಾಯಿ ಅಂದರು ಸುಮಾರು 44 ವರ್ಷಗಳ ಹಿಂದೆಯೇ ನನ್ನ ಹೆಸರು ಅಲ್ಲಮಪ್ರಭು ಅಂತಿಟ್ಟರು. ಯಾಕಂದರೆ ಆವಾಗ ಆ ಒಂದು ಶರಣ ಸಂಸ್ಕೃತಿಯ ವಾತಾವರಣದಲ್ಲಿ ನಮ್ಮ ಕುಟುಂಬ ನಡೀತಾ ಇರೋದರಿಂದ ಆ ಒಂದು ಹೆಸರನ್ನು ಕೊಟ್ಟರು. ನಾನು ಇಡೀ ಈ ಎಲ್ಲ ಕಾರ್ಯಗಳ ಹಿಂದೆ, ಆ ಯಶಸ್ಸಿನ ಹಿಂದೆ ಆ ಹೆಸರು ಕೂಡ ಒಂದು ಕಾರಣ ಅಂತ ನಾನು ಹೇಳ್ಬೋದು. ಅಲ್ಲಮಪ್ರಭು ವೈರಾಗ್ಯ ಮೂರ್ತಿಯಾಗಿದ್ದ, ವ್ಯವಹಾರ ಮೂರ್ತಿ ಆಗಿರಲಿಲ್ಲ. ಆದರೆ ನೀವು ವ್ಯವಹಾರ ಮೂರ್ತಿಯಾಗಿ ಬೆಳೆದಿದ್ದೀರಿ.
ಶರಣ ಪ್ರಭಾವ ಇತ್ತು ನಿಜ, ಆದರೆ ಪ್ರಭುವಿನ ಹಾಗೆ ನೀವು ಆ ಸ್ಥಾನದಲ್ಲಿದ್ದೀರಿ. ಅದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಬಸವಾದಿ ಶರಣರ ಮೌಲ್ಯಗಳ ಪ್ರಭಾವ ಇತ್ತಲ್ಲ, ಅದು ನಿಮಗೆ ಯಾವ ಯಾವ ಪಾಯಿಂಟ್ ನಿಮಗೆ ಅಲ್ಲಿ ಭಾಳ ಇಷ್ಟ ಆಯಿತು, ಅದನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಂತ ಅನಿಸ್ತು? ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಇವಾಗ ನಾವು ಏನು ನುಡಿತೇವೋ ಅದನ್ನು ನಡಿಬೇಕು, ಹ್ಞೂ ನಾವೇನು ನಡಿತೇವೋ ಅದನ್ನೇ ನುಡಿಬೇಕು ಅನ್ನುವಂಥ ಒಂದು ಮಾತೇನಿದೆ ಅಂತಂದರೆ, ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿಸ್ಕೊಂಡಾಗ ಇದೆಲ್ಲವೂ ಸಾಧ್ಯವಾಯಿತು. ಬಹಳಷ್ಟು ಜನ ಆ ಪರಿಸರದಲ್ಲಿ ಬೆಳೀತಾರೆ, ವಚನಗಳನ್ನು ಓದ್ತಾರೆ, ಲಿಂಗಾಯತ ಧರ್ಮ ಅರ್ಥ ಮಾಡ್ಕೊಳ್ತಾರೆ. ಆ ನಡೆನುಡಿ ವಿಷಯ ಇದೆಯಲ್ಲ, ಬಾಯಿಲಂದಷ್ಟು ಸುಲಭ ಅಲ್ಲ. ಅದು ಸನ್ಯಾಸಿಗಳಿಗೆ ಯತಿಗಳಿಗೆ ಸಾಧ್ಯ ಆಗಿಲ್ಲ. ಆದರೆ ನಿಮಗೆ ಯಾಕದು ಸಾಧ್ಯ ಆಯಿತು, ಯಾಕದು ಪ್ರಭಾವ ಬೀರಿತು? ಸಹವಾಸ ಸಂಘ ಅಂತಾರಲ್ಲ, ಸಹವಾಸ ಪ್ರಭಾವ ಯಾವ ರೀತಿಯಾಗಿ ಸಹವಾಸ ನಮ್ಮ ಜೊತೆ ಇರುತ್ತೋ ಆ ಒಂದು ಪ್ರಭಾವ ಹೆಂಗಿರುತ್ತೋ ಅದ್ರ ಮೇಲೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಏನಂತಂದರೆ, ನಾವು ಈ ಒಂದು ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಜರುಗತಕ್ಕಂಥ ಶರಣ ಕಮ್ಮಟ ಕಾರ್ಯಕ್ರಮ, ಇವಾಗ ಅದು ಅನುಭವ ಮಂಟಪ ಉತ್ಸವ ಆಗಿ ಕೂಡ ಪ್ರಖ್ಯಾತಿ ಪಡೆದಿದೆ. ಸುಮಾರು 45ನೇ ಶರಣ ಕಮ್ಮಟ ಈ ಸರಿ ಇರೋದು. ನನ್ನ ವಯಸ್ಸು ಹೆಚ್ಚು ಕಮ್ಮಿ 45. ನಾನು ಹುಟ್ಟಿದಾಗ ಪ್ರಾರಂಭ ಆಗಿರ್ತಕ್ಕಂಥ ಶರಣ ಕಮ್ಮಟ, ಅಲ್ಲಿಂದ ಇಲ್ಲಿ ತನಕ ಒಂದೂ ಶರಣ ಕಮ್ಮಟ ನಮ್ಮ ತಂದೆ ತಾಯಂದಿರು ಮಿಸ್ ಮಾಡಿಲ್ಲ, ನಮ್ಮನ್ನು ಮಿಸ್ ಮಾಡಿಕೊಟ್ಟಿಲ್ಲ. ಅಂದರೆ ನಾವು ಹಾಕಿಕೊಟ್ಟಿರ್ತಕ್ಕಂಥ ಶರಣ ಸಂಸ್ಕೃತಿಯ ಮಾರ್ಗ ಅದರಲ್ಲಿ ನಡಿಬೇಕಾದರೂ ಕೂಡ ಮೇಲಿಂದ ಮೇಲೆ ಅದರ ಪ್ರಭಾವ ಮತ್ತೆ ಮತ್ತೆ ಆಗ್ತಾ ಇರಬೇಕು. ಅದಕ್ಕೆ ಅಲ್ಲಿ ಹೋಗಿ ಬಂದಾಗ ಒಳ್ಳೊಳ್ಳೆ ಸ್ನೇಹಿತರ ಪರಿಚಯ ಆಯಿತು, ಒಳ್ಳೊಳ್ಳೆ ಶರಣ ಜೀವಿಗಳ ಪರಿಚಯ ಆಯಿತು. ಅವರೆಲ್ಲರ ಒಂದು ಪ್ರಭಾವಕ್ಕೆ ಒಳಗಾಗಿ ಸತ್ಯ ಮಾರ್ಗದಲ್ಲಿಯೇ ನಡಿಬೇಕು ಅನ್ನುವಂಥ ಒಂದು ಆಶಯ ಮೂಡಿ ಆ ನಿಟ್ಟಿನಲ್ಲಿ ನಾನು ಒಂದು ಒಳ್ಳೆಯ ಶರಣ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿತಾ ಬಂದಂಗೆ ಈ ಒಂದು ಸಾಧನೆ ಸಾಧ್ಯ ಆಯಿತು. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಡಿ.ಎಡ್ ಅಥವಾ ಟಿ.ಸಿ.ಎಚ್ಗೆ ಮೊಟಕುಗೊಳಿಸಿದ್ರಿ. ಯಾಕೆ ಹೆಚ್ಚಿನ ವ್ಯಾಸಂಗ ಮಾಡ್ಬೇಕಂತ ನಿಮ್ಗೆ ಅನಿಸ್ಲಿಲ್ಲೇನು? ಇಲ್ಲ, ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ನಂದು ಪ್ರೈಮರಿ ಹೈಸ್ಕೂಲೆಲ್ಲ ಚೆನ್ನಾಗಾಯಿತು. ಆದರೆ ನಾನು LKGಯಿಂದ PUCವರೆಗೆ ಮ್ಯಾಥ್ಸ್ ಒಂದರಲ್ಲೇ ಟಾಪ್. ಬೇರೆ ಸಬ್ಜೆಕ್ಟ್ ನನಗೆ ತಲೆಗೆ ಹತ್ತಿದ್ದಿಲ್ಲ ಅಷ್ಟಾಗಿ. ಅದಕ್ಕೆ ಮೂಲ ಕಾರಣ ಅಂತಂದರೆ ನವೋದಯ ಕೋಚಿಂಗ್. ನವೋದಯ ಕೋಚಿಂಗಲ್ಲಿ ಟ್ಯಾಲೆಂಟಿಗೆ ಸಂಬಂಧಪಟ್ಟಿದ್ದ ಒಂದು ಸಬ್ಜೆಕ್ಟ್ ಇರ್ತದೆ ಮತ್ತು ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಇರ್ತದೆ. ಅದಕ್ಕೆ ಅವೆರಡೂ ಸಬ್ಜೆಕ್ಟ್ಗಳಲ್ಲಿ ನಮ್ಮ ಸಿದ್ದಣ್ಣ ಮಣ್ಣೂರ್ ಅಂತಿದ್ರು ಸಿಂದಗಿಯಲ್ಲಿ, ಅಲ್ಲಿ 2 ವರ್ಷ ನಾನು ನವೋದಯ ಕೋಚಿಂಗ್ ಉಳಿದಿದ್ದೆ. ಅಲ್ಲಿಂದ ನನ್ನ ವಿದ್ಯಾಭ್ಯಾಸದ ಶೈಲಿ ಬದಲಾವಣೆ ಆಯಿತು. ಆವಾಗ ಆ ಮ್ಯಾಥ್ಸ್ನಲ್ಲಿರ್ತಕ್ಕಂಥ ಆಸಕ್ತಿ ನನ್ನನ್ನು ಈ ಉದ್ಯಮ ಕ್ಷೇತ್ರಕ್ಕೆ ಬರುವಂತೆ ಅಟ್ರ್ಯಾಕ್ಟ್ ಮಾಡ್ತು. ಯೂಶಲಿ ಜಾಣ ವಿದ್ಯಾರ್ಥಿಗಳಂದ್ರೆ ಮ್ಯಾಥ್ಸ್ನಲ್ಲಿ ಬುದ್ಧಿವಂತರಿರ್ತಾರೆ. ಆದ್ರೆ ಭಾಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನಂದ್ರೆ ಎಲ್ಲ ವಿಷಯಗಳು ಬರ್ತಿರ್ತಾವೆ, ಮ್ಯಾಥಮೆಟಿಕ್ಸ್ ಬರ್ತಿರಲ್ಲ. ಅದು ನಿಮ್ಮ ಕೇಸ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲೇ ನೀವು ಭಾಳ ಎಕ್ಸ್ಪರ್ಟ್ ಇದ್ರಿ. ಆಯಿತು, ಮುಂದೆ ನೀವು ಸೈನ್ಸ್ ಮಾಡಿ ಎಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಹೋಗ್ಬೋದಾಗಿತ್ತಲ್ಲ. ಆದರೆ ನಾವು ಕಲ್ತಿರ್ತಕ್ಕಂಥ ಹಳ್ಳಿಯಲ್ಲಿ ಇಂಗ್ಲೀಷ್ ಪ್ರಭಾವ ಇರಲಿಲ್ಲ, ಆಂಗ್ಲ ಮಾಧ್ಯಮ ಶಾಲೆಗಳು ಇರಲಿಲ್ಲ. ಹಳ್ಳಿಕೇಡ್ ಬಸವತೀರ್ಥ ಒಂದು ಕನ್ನಡ ಮಾಧ್ಯಮ ಶಾಲೆ, ಅಲ್ಲಿ ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು. ಆ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗುವಾಗ ನಮಗೆ ಮಾಧ್ಯಮದ ಒಂದು ಅಡಚಣೆಯಾಗಿ ಆ PUC ಸೈನ್ಸ್ ತಗೊಂಡಾಗ ಆ ಸೈನ್ಸ್ನಲ್ಲಿ ಅಷ್ಟಾಗಿ ನಮಗೆ ಆ ಯಶಸ್ಸು ಅಧ್ಯಯನ ತಲೆಗೆ ಹತ್ತಲಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಒಂಚೂರು ಹಿನ್ನಡೆ ಆಯಿತು ವಿದ್ಯಾಭ್ಯಾಸದಲ್ಲಿ. ಆದರೆ ಇಡೀ ಎಲ್ಲ ಕ್ಲಾಸ್ಗಳಲ್ಲಿ ಮ್ಯಾಥ್ಸ್ನಲ್ಲಿ ಟಾಪ್ ಇದ್ದದಕ್ಕಾಗಿ PUCಯಲ್ಲಿ ನಮ್ಮ ಮ್ಯಾಥ್ಸ್ ಶಿಕ್ಷಕರು, ನನ್ನ PUC 2-3 ಪೇಪರ್ ಹೋಗಿದ್ದು. ಅವಾಗ ನಮ್ಮ ಮ್ಯಾಥ್ಸ್ ಟೀಚರ್ ಏನಂತಿದ್ರು ಅಂತಂದ್ರೆ, ನೀನು ರ್ಯಾಂಕ್ ಸ್ಟೂಡೆಂಟಪ್ಪ, ಹೆಂಗೆ ಬಂತು ರಿಸಲ್ಟ್ ಅಂತ ಕೇಳಿದಾಗ, ಇಲ್ಲ ಸರ್ 3 ಪೇಪರ್ ಹೋಗ್ಯಾವ್ರಿ ಅಂತ ಹೇಳಿದೆ ನಾನು. ವಂಡ್ರ ಅನ್ನಿಸ್ತವ್ರಿ, ನೀನು ರ್ಯಾಂಕ್ ಸ್ಟೂಡೆಂಟು, ನಿಂದು ಹೆಂಗೆ 3 ಪೇಪರ್ ಹೋಯ್ತಾವ ಅಂತ. ಆದರೆ ನಾನು ರ್ಯಾಂಕ್ ಇರೋದು ಬರೀ ಮ್ಯಾಥ್ಸಲ್ಲಿ ಸರ್, ಬೇರೆ ಸಬ್ಜೆಕ್ಟ್ ನನಗೆ ಅಷ್ಟಾಗಿ ತಲೆಗೆ ಹತ್ತಲ್ಲ, ಅದಕ್ಕಾಗಿ ಹಂಗೆ PUC 3 ಸಬ್ಜೆಕ್ಟ್ ಹೋಯಿತು ಅಂತ ಹೇಳಿದೆ. ಮತ್ತೆ ಪ್ರಯತ್ನಪಟ್ಟು ಅವುಗಳನ್ನು ತೆಗೆದುಕೊಂಡು
ಅವಾಗ ಏನು ಅನ್ನಿಸ್ತು ಅಂದರೆ ಯಾರ್ದೋ ಒತ್ತಡಕ್ಕೆ ಮಣಿದು ಅವಕಾಶಗಳು ಭಾಳವ ಅಂಥೇಳಿ ಸೈನ್ಸ್ ಮಾಡಿರಿ ಅಂತ ಹೇಳಿದ್ರು ಎಲ್ಲ ನಮ್ಮ ಹಿರಿಯರು ಆತ್ಮೀಯರೆಲ್ಲ. ಅದಕ್ಕೆ ಸೈನ್ಸ್ ಮಾಡಿ ಬೇರೆ ಬೇರೆ ಅವಕಾಶಗಳಿಗೆ ನಾವು ಮುಖ ಮಾಡ್ಬೋದು ಅಂತಿತ್ತು. ಆದರೆ ಅದನ್ನೇ ಮಾಡೋಕ್ಕಾಗ್ತಾ ಇದ್ದಿಲ್ಲ, ಆಸಕ್ತಿ ಇರಲಿಲ್ಲ. ಅದಕ್ಕೆ ಮ್ಯಾಥ್ಸ್ನಲ್ಲಿ ಆಸಕ್ತಿ ಇದ್ದದಕ್ಕಾಗಿ ನಂದು ಸಣ್ಣದೊಂದು ಕನಸಿತ್ತು, ಏನಂದರೆ ನಾನು ಮ್ಯಾಥ್ಸಲ್ಲೇ ಕಾಮರ್ಸ್ ಮಾಡಬೇಕು, CA ಮಾಡಬೇಕು ಅಂತ. ಆದರೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಅದೇನು CA ಯಾರು ಮಾಡ್ತಾರೆ, ಏನು ಅವಶ್ಯಕತೆ ಅದ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಬೇರೆ ಬೇರೆ ದಾರಿಗಳೆಲ್ಲ ಸೈನ್ಸ್ ಮಾಡ್ರ ಸಿಗ್ತಾವ ಅನ್ನುವಂಥ ಒಂದು ದಾರಿ ತೋರಿಸಿದಾಗ ಖರೆ ಇರ್ಬೋದೇನೋ ಅಂತ ಅನಿಸಿ ಆ ಕಡೆ ಹೋದೆವು. ನನ್ನ ಅನುಭವದ ಪ್ರಕಾರ ಮಕ್ಕಳಿಗೆ ಯಾವಾಗಲೂ ನಾವು ಒಳ್ಳೆಯ ಅವಕಾಶಗಳನ್ನು ತೋರಿಸ್ಬೇಕು, ಆದರೆ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಮನಗಂಡು ಅವರ ಆಸಕ್ತಿಗೆ ತಕ್ಕಂಥ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯವ್ರ ಸಾಧನೆ ಮಾಡ್ಬೋದು. ಅದಕ್ಕೆ ನಾನು CA ಆಗುವ ಒಂದು ಕಾಮರ್ಸ್ ಕ್ಷೇತ್ರಕ್ಕೆ ಹೋಗೋದು ಬಿಟ್ಟು ಸೈನ್ಸ್ ಕ್ಷೇತ್ರಕ್ಕೆ ಬಂದಿದ್ದು ತಪ್ಪಾಯಿತು, ಎಲ್ಲೋ ಎಡವಟ್ ಆಯಿತು. ಆ ನಂತರ ಸುಧಾರಣೆಯಾಗಿ ಮತ್ತೆ TCH ಮಾಡಿದೆ. TCH ಆದ ನಂತರ ಮತ್ತೆ ಆವಾಗ ಹೈಯರ್ ಎಜುಕೇಷನ್ಗೆ ಹೋಗೋದು ಕಷ್ಟ ಅಂತ ಅನಿಸಿ, TCH ಅಂದರೆ ಬೇಗನೆ ನೌಕರಿ ಸಿಗ್ಬೋದು, ಬೇಗನೆ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಹಣ ನಮಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ TCH ಮಾಡಿದೆ. ಅದು ನಮ್ಮ ಸುದೈವನೋ ದುರ್ದೈವನೋ ಗೊತ್ತಿಲ್ಲ. ಆಮೇಲೆ ನಮ್ಮದೇ ಲಾಸ್ಟ್ ಬ್ಯಾಚ್ TCH, ಅದಾದ ನಂತರ D.Ed ಅಂತಂತ ಸರ್ಕಾರ ಸುಮಾರು ಒಂದೇ ವರ್ಷದಲ್ಲಿ 500 ಕಾಲೇಜ್ಗಳ ಪರ್ಮಿಷನ್ ಕೊಟ್ಟು ಮುಂದೆ ಆ ಟೀಚರ್ ಸೆಲೆಕ್ಷನ್ ಆಗೋ ವಿಧಾನನೇ ಪೂರ್ತಿಯಾಗಿ ಚೇಂಜ್ ಮಾಡಿದಾಗ ನಮಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ. ಹಾಗಾಗಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಖಾಸಗಿಯಲ್ಲಿ ಬರ್ತಿರ್ತಕ್ಕಂಥ ಪೇಮೆಂಟ್ ಸಂಬಳ 2,000 ಅದಕ್ಕೂ ಸಾಲ್ತಾ ಇರಲಿಲ್ಲ. ಅದಕ್ಕಾಗಿ ಅಗತ್ಯಗಳು ದಿನನಿತ್ಯ ಹೆಚ್ಚಾಗ್ತಾ ಹೋದಂಗೆ ಅದನ್ನು 2,000ದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಆ ನಿಟ್ಟಿನಲ್ಲಿ ಸ್ವಲ್ಪ ಬೇರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂಥೇಳಿ ಆ ಖಾಸಗಿ ಶಾಲಾ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ನನ್ನ ಭವಿಷ್ಯವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಅದರ ಮೊದಲನೇ ಹಂತವಾಗಿ ನೀವು ಈ ಟ್ರೇಡಿಂಗಿಗೆ ಬರಲಿಕ್ಕೆ ಮುಖ್ಯ ಕಾರಣ ಏನು? ಎಲ್ಲ ಮಾಡಿದ್ರಿ, ಗೊತ್ತಾಯ್ತು ನಿಮಗೆ ಮ್ಯಾಥಮೆಟಿಕ್ಸ್ ಭಾಳ ಚೆನ್ನಾಗಿತ್ತು, ನಿಮಗೊಂದು ದಾರಿ ಕಂಡುಕೊಳ್ಬೋದು ಅಂತ ಅನ್ನಿಸ್ತು. ಆದರೆ ಇದು ಟ್ರೇಡಿಂಗ್ ಅನ್ನೋದು ಪೂರಾ ಅನ್ನೋನಲ್ಲ ನೀವು ಬಂದಿರೋ ಹಿನ್ನೆಲೆಯಲ್ಲಿ. ಹೌದು. ಇದಕ್ಕೆ ಹೆಂಗೆ ಬಂದ್ರಿ? ಇದು ಏನು ಕಾರಣ ಆಯಿತು? ಖಾಸಗಿ ಶಾಲೆಯಿಂದ ಬಿಟ್ಟು ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೊರಗೆ ಬಂದಾಗ ನಾನು ಮೊದಲಿಗೆ ಭೇಟಿಯಾಗಿದ್ದು ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗಿ ಅಲ್ಲಿ ಆ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲ್ಲರೂ ಟೀಮಾಗಿ ವರ್ಕ್ ಮಾಡಿ ಎಲ್ರಿಗೂ ಲಾಭಾಂಶ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಹೋಗಿ ನನ್ನ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಹೋದಾಗ ಅಲ್ಲಿರ್ತಕ್ಕಂಥ ಲೀಡರ್ಸ್, ಅಪ್ಲೈನ್ಸು ಅವರೆಲ್ಲ ಸ್ವಾರ್ಥಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನು ರೂಪಿಸಿರ್ತಾರೆ, ಹಾಳು ಮಾಡ್ತಾಯಿದ್ರು. ಒಳ್ಳೆ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ರು. ಅದಕ್ಕಾಗಿ ಆದರೆ ಅಲ್ಲಿ ಒಂದು ಒಳ್ಳೆ ಜ್ಞಾನ ನಮಗೆ ಸಿಕ್ತು, ಒಳ್ಳೆ ಅನುಭವ ನಮಗೆ ಸಿಕ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಆ ಅನುಭವವನ್ನು ಮುಂದೆ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸೋದಕ್ಕೆ ಅವಕಾಶ ಸಿಕ್ತು. ಆಮೇಲೆ ನಾವು ಈ ನೆಟ್ವರ್ಕ್ ಮಾರ್ಕೆಟಿಂಗ್ದ ಮುಂದುವರೆದ ಭಾಗ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳೆಲ್ಲ ಬಂದು ಪ್ರತಿ ತಿಂಗಳು 5 ಕೊಡ್ತಾರೆ, ಪ್ರತಿ ತಿಂಗಳು 10 ಕೊಡ್ತಾರೆ, ಪ್ರತಿ ತಿಂಗಳು 20% ಕೊಡ್ತಾರೆ ಅನ್ನೋವಂಥ ಒಂದು ವ್ಯವಸ್ಥೆ ಕೂಡ ಬಂದಿತ್ತು. ಭಾಳಷ್ಟು ಹೈರಾಣಾಗಿದ್ದೆವು ಆ ಇದರಲ್ಲಿ. ಅದಕ್ಕೆ ದುಡ್ಡಿನ ಅವಶ್ಯಕತೆ ಭಾಳ ಅನ್ನಿಸ್ತಾ ಇತ್ತು. ಅದಕ್ಕಾಗಿ ಸ್ವಲ್ಪ ಆಸೆಗೆ ಒಳಗಾಗಿ, ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಅಂತಾರಲ್ಲ, ಹಂಗೆ ಆಸೆಗೆ ಒಳಗಾಗಿ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೂಡಿಕೆ ತಂದು ಆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಆ ಎಲ್ಲ ಕಂಪ್ನಿಗಳು ಹೆಸರಿಲ್ದಂಗೆ ಹೋದಾಗ ಅದು ಒಂದು ದೊಡ್ಡ ಅನಾಹುತ ಒಗಡ ಅನ್ನಿಸ್ತು. ಯಾವುದೇ ಒಂದು ಅಡಚಣೆ ಅದನ್ನು ಯಾವ ರೀತಿಯಾಗಿ ನಾವು ಒಳ್ಳೆಯ ಅವಕಾಶವನ್ನಾಗಿ ಮಾರ್ಪಡಿಸ್ಕೋಬೇಕು ಅನ್ನೋದನ್ನು ಅಲ್ಲಿ ನಾವು ಕಲಿತೆವು. ಆವಾಗ ಯಾವುದೋ ಬೇರೆ ಕಂಪ್ನಿಯಲ್ಲಿ ನಾವು ಹಣ ಹೂಡೋದಕ್ಕಿಂತ ನಾವೇ ಆ ಹಣವನ್ನು
ಸರಿಯಾಗಿ ತೊಡಗಿಸ್ಕೊಂಡು ಯಾಕೆ ಲಾಭ ಮಾಡಬಾರ್ದು ಅನ್ನುವಂಥ ಕಲ್ಪನೆ ಬಂದಾಗ ನನ್ನ ಎದುರಿಗೆ ಸಿಕ್ಕಿದ್ದು ಟ್ರೇಡಿಂಗ್ ಕ್ಷೇತ್ರ.